ಪ್ರಶ್ನೆ ಮಾಡಬಾರ್ದು ಅನ್ನೋದನ್ನು ಇವರು ಹೇಳ್ತಾರೆ. ಈ ರಮೇಶ್ ಜಿಗಜಿಣಗಿ ಅವರು ಅಣ್ಣ ಇದ್ದಲ್ಲ, ಸಿದ್ದರಾಮ್ ಜಿಗಜಿಣಗಿ ಮುತ್ಯ, ಅವರೇ ಹೇಳಿದ್ದು ನಮ್ಮ ಅಪ್ಪನ ಹೆಸರು ಚಂದಪ್ಪ ಅಲ್ಲ ಚಾಂದ್ ಸಾಬ್ ಅಂತೇಳಿ. ಚಾಂದ್ ಸಾಬ್ ಅಂದ್ರೆ ಮತ್ತೆ ಇವರು ಹಿಂದೂ ಧರ್ಮದವರ? ಇವರಪ್ಪ ಏನು ದಲಿತರಿಗೆ ಏನೋ RSS ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಜಿಗಜಿಣಗಿ ಅವ್ರು ಕೇಳ್ತಾರೆ. ಆಮೇಲೆ RSS ವಿರೋಧ ಹಾಕೊಂಡವರು ಯಾರೂ ಉಳಿದಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರು ಗೊಡೆಯವರಿದ್ದೀರಿ. ಏನು ಹುಚ್ಚು ಮುದುಕಿದ್ದೀವೋ ಮರೇ ನೀ, ಗೊತ್ತಿದಿಲ್ಲ? ಈ ಏನು RSS ವಂಶಸ್ಥರು ಅದಾರಲ್ಲ, ಭೀಮಾ ಕೋರೆಂಗ್ ಹೋದಾಗ ಈ RSS 28,000 ಸೈನಿಕರನ್ನ ಬರೀ ಕೇವಲ 500 ದಲಿತರು ಇವರು ಶಿರವನ್ನ ಚೆಂಡಾಡಿ ಭೀಮಾ ನದಿದಾಗ ಒಗೆದಿರ್ತಾರೆ. ಅದು ಏನಾರು ತಿಳ್ಕೊಂಡು ದಲಿತರಂದ್ರ, ಯಾಕಂದ್ರೆ ನಿನಗಂತೂ ಗೊತ್ತಿಲ್ಲ, ನೀ ದಲಿತೇ ಅಲ್ಲ. ಅದಕ್ಕೆ ಜಿಗಜಿಣಗಿಯವರೇ ಇನ್ನು ಮುಂದೆ ನೀವು ಏನಾದರೂ ಮಾಡ್ತಾ ಇರ್ತಿದ್ರೆ, ಯಾಕಂದ್ರೆ ನಿಮ್ಮದೇನು ರಾಜಕೀಯ ಜೀವನ ಚಾಲು ಆಗ್ಯದಲ್ಲ, ಅದೇ ಮತಕ್ಷೇತ್ರದಾಗೆ ಹುಟ್ಟಿ ನಿಮ್ಗೆ ನಾವು ನಿಮ್ಮ ಇಲೆಕ್ಷನ್ ಹೆಂಗೆ ನೀವು ನೆಗಲುತ್ತ ರೈತಕ್ಕೆ ನಿಂದಿರ್ತಿದ್ರಲ್ಲ, ಅದನ್ನೆಲ್ಲ ಗೊತ್ತದ ನಮ್ಗೆ. ನಿಮ್ಮದು ನಿಮ್ಮ ಅಪ್ಪ ಚಾನ್ಸ್ ಅನ್ನೋದನ್ನು ನಮಗೆ ಮೊದಲೇ ಗೊತ್ತದ. ನಾವು ಎಂದು ಹೇಳಕ್ ಹೋಗಿಲ್ಲ, ಮತ್ತು ಬೇರೆದವ್ರನ್ನೂ ಹೇಳಿಲ್ಲ. ನಿಮ್ಮ ಅಣ್ಣೆ ಸಿದ್ದರಾಮ್ ಜಿಗಜಿಣಗಿ ಮತ್ತು ನೀವೇನೇನು ಅನ್ಯಾಯ ಮಾಡಿರಿ. ಈ ಅಂಬೇಡ್ಕರ್ ಭವನ ತರಗದಾಗ ಭವನಕ್ಕೆ ಕೊಟ್ಟ ಜಾಗ ಒಳ್ಳೆ ನಿಮ್ಮ ಅಕ್ಕನ ಮನೆ ಕಟ್ಟಿರಿ. ಇಂಥವು 108 ಪಾಪ ಬೇರೆ ನಾವು ಯಾರೂ ಅದನ್ನು ಅರ್ಜಿ ಕೊಟ್ಟಿಲ್ಲ. ಇದೇ ಸಿದ್ದರಾಮ್ ಜಿಗಜಿಣಗಿ ಅವರೇ, ರಮೇಶ್ ಜಿಗಜಿಣಗಿ ಅಣ್ಣೆ ಅದನ್ನು DC ಅವ್ರಿಗೆ ಅರ್ಜಿ ಕೊಟ್ಟು 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 ಮುದಕ್ಕೆ ಸತ್ತು ಹೋಯ್ತು. ನಿಜವಾದ ಒಂದು ಸಮಾಜಕ್ಕೆ ಕಳಕಳಿ ಉಳ್ಳಂಥ ವ್ಯಕ್ತಿತ್ವ ಅದು. ಅಂಥ ಅಣ್ಣತಂಬರು ಇದ್ರೂ ನಿನಗೆ ಏನು ಅರುಮರು ಹಿಡ್ದದೋ, ಏನು ಸುದ್ದಿಯೋ, ಯಾರ ಬಗ್ಗೆ ಮಾತಾಡ್ಲತ್ತಿ? ಅಲ್ಲ, ನಾ ಏನು ಹೇಳತ್ತೀನಿ, RSS ಇವ್ರೇನು ವಂಶಸ್ಥರಲ್ಲ, ಇವರಿಗೆ ನಾವು ಬರೀ 500 ಮಂದಿ 28,000 ಮಂದಿ ಕಡ್ದವ್ರಿದ್ದೇವೆ. ನೀನು ನಮಗೆ ಖರ್ಗೆ ಗಂಧಿಸ್ಲಾಗ ಬರ್ತಿ? ಪ್ರಿಯಾಂಕ್ ಖರ್ಗೆ ಅಂದ್ರೆ ಏನು ಸಾಮಾನ್ಯ ತಿಳ್ಕೊಂಡು? ನಾವೇನು ಭಾಳ ಸೂರತಲ್ಲಿ ನಾವು ಇದ್ದೇವೆ, ನಮ್ಮ ರತ್ನಾಗ ಐತಿ ಸೂರ್ತನ. ನೀ ನಮ್ಮ ವಂಶಸ್ಥ ಅಲ್ಲ, ನೀ ನಮ್ಮ ಹಿಂದೂ ಧರ್ಮನೂ ಅಲ್ಲ, ನಮ್ಮ ಬಗ್ಗೆ ಏನು ಮಾತಾಡೋ ಹಕ್ಕಿರಿ ನಿನಗೇನೈತಿ? ಅದಕ್ಕಾಗಿ ಇದನ್ನು ಒಂದು ಎಚ್ಚರಿಕೆ ರೂಪವಾಗಿ ಜಿಗಜಿಣಗಿ ಅವರಿಗೆ ಹೇಳ್ತಾ ಇದ್ದೆ.